ಕುತಿಬ ಅಲೈಕುಮ್ ಸಿಯಾಮ್ ಕಮಾ ಕುತಿಬ ಅಲಲ್ ಲಜೀನ ಮಿನ್ ಕಬಲಿಕುಂ ಲಅಲ್ಲಕುಂ ತತ್ತಕೂನ್. ಸತ್ಯ ವಿಶ್ವಾಸಿಗಳೇ, ನಾವು ನಿಮ್ಮ ಮೇಲೆ ಉಪವಾಸ ವ್ರತವನ್ನ ಕಡ್ಡಾಯಗೊಳಿಸಿದ್ದೇವೆ. ಯಾವ ರೀತಿ ನಿಮಗಿಂತ ಮೊದಲು ಬಂದಂತಹ ಪ್ರವಾದಿ ಅನುಯಾಯಿಗಳ ಮೇಲೆ ಉಪವಾಸ ವ್ರತ ಕಡ್ಡಾಯವಿತ್ತೋ ಅದೇ ರೀತಿ ನಿಮ್ಮ ಮೇಲೆಯೂ ಉಪವಾಸ ವ್ರತ ಕಡ್ಡಾಯವಿದೆ. ಇದರಿಂದ ನಿಮ್ಮಲ್ಲಿ ದೇವಭಯ, ಧರ್ಮನಿಷ್ಠೆ ಬರಲೆಂದು ಆಶಿಸಲಾಗಿದೆ. ಅಂದ್ರೆ ಸೋದರ ಬಾಂಧವರೇ, ಉಪವಾಸ ಬರೀ ಮುಸ್ಲಿಂ ಬಾಂಧವರಲ್ಲ, ಮೊದಲನೇ ಪ್ರವಾದಿ ಆದಮರಿಂದ ಅಂತಿಮ ಪ್ರವಾದಿ ಮೊಹಮ್ಮದ್ ಪೈಗಂಬರರವರೆಗೆ ಸುಮಾರು 1,24,000 ಏನ್ ಪ್ರವಾದಿಗಳ ಆಗಮನ ಆಗಿದೆಯೋ ಅವರೆಲ್ಲರೂ ತಂದಂತಹ ದೈವಿಕ ಸಂದೇಶದಲ್ಲಿ ಉಪವಾಸ ವ್ರತ ಮಾನವರಿಗಾಗಿ ಕಡ್ಡಾಯವಿತ್ತು. ಅದಕ್ಕಾಗಿ ಒಂದಿಲ್ಲ ಒಂದು ರೀತಿಯಲ್ಲಿ ಜಗತ್ತಿನಾದ್ಯಂತ ಎಲ್ಲಾ ಸಮುದಾಯ ಬಾಂಧವರು ಕೂಡ ಉಪವಾಸ ಆಚರಣೆ ಮಾಡತಕ್ಕಂಥ ಪದ್ಧತಿಯನ್ನ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಂತೆ ಉಪವಾಸ ಆಚರಣೆಯ ಗುರಿ ಲಅಲ್ಲಕುಂ ತತ್ತಕೂನ್ ಅಂತ ಹೇಳಲಾಗಿದೆ. ಉಪವಾಸ ಆಚರಣೆಯ ಮುಖಾಂತರ ಮನುಜನಲ್ಲಿ ದೇವರ ಬಗ್ಗೆ ಭಯ ಭಕ್ತಿ ಅಂತಕ್ಕಂಥದ್ದು ಮೂಡಬೇಕು ಅಂತ. ದೇವರ ಬಗ್ಗೆ ಭಯ ಭಕ್ತಿ ಮೂಡಬೇಕಂತಾಗಿದ್ರೆ ದೇವರ ಇರುವಿಕೆಯ ಬಗ್ಗೆ ಖಚಿತವಾದಂತಹ ಅವನ ನಂಬಿಕೆ ಇದ್ದಾಗಲೂ ಮಾತ್ರ ದೇವರ ಬಗ್ಗೆ ಭಯ ಭಕ್ತಿ ಮೂಡ್ಲಿಕ್ಕೆ ಮನುಜನಿಗೆ ಸಾಧ್ಯತೆ ಇದೆ. ಅಂದ್ರೆ ದೈವಿಕ ಗ್ರಂಥಗಳ ಅಧ್ಯಯನ ನಡೆಸಿದಾಗ ನಾನು ಸಂಕ್ಷಿಪ್ತವಾಗಿ ಹೇಳಲು ಬಯಸುತ್ತೇನೆ. ದೇವರ ಇರುವಿಕೆ ಖಚಿತವಾದ ಇರುವಿಕೆ ಯಾವ ರೀತಿ ನಾವು ಏನದ ಅಂದ್ರೆ ತಿಳಿದುಕೊಳ್ಳಬೇಕು ಅಂದ್ರೆ ವೇದ ಗ್ರಂಥಗಳು ನೋಡಬೇಕು, ಬೈಬಲ್ ನೋಡಬೇಕು, ಕುರಾನ್ ನೋಡಬೇಕು, ವಚನ ಸಾಹಿತ್ಯ ನೋಡಬೇಕು. ದೇವರ ಬಗ್ಗೆ ಏನಂತೆ ನಮಗೆ ಜ್ಞಾನ ಕೊಡಲಾಗಿದೆ. ದೇವರ ಬಗ್ಗೆ ಏಕಂ ಬ್ರಹ್ಮ ದ್ವಿತೀಯ ನಾಸ್ತಿ ನಹನ್ನಾಸ್ತಿ ಕಿಂಚನ್, ಇದು ಬ್ರಹ್ಮವೇದ ವಾಕ್ಯ. ಈ ವಾಕ್ಯದಲ್ಲಿ ಈ ರೀತಿ ಹೇಳಲಾಗಿದೆ, ಈ ಜಗತ್ತಿಗೆ ಬ್ರಹ್ಮನು ದೇವನು ಇದ್ದಾನೆ, ಒಬ್ಬನಿದ್ದಾನೆ, ಅವನ ಹೊರತು ಅನ್ಯರು ಇಲ್ಲ, ಇಲ್ಲ, ಕಿಂಚಿತೂ ಇಲ್ಲ, ಸ್ವಲ್ಪವೂ ಇಲ್ಲ ಅಂತ. ಮತ್ತು ದೇವರು ಇದ್ದಾನೆ ಅಂದ ಮೇಲೆ ಅವನು ಯಾವ ರೀತಿ ಇದ್ದಾನೆ? ಯಜುರ್ವೇದ ಹೇಳುತ್ತೆ, ನತ ಸತ್ಯ ಪ್ರತಿಮಾ ಅಸ್ತಿ ಯಸ್ಯ ನಾಮ ಮಹದಸ್ಯ. ಅಂದ್ರೆ ದೇವರು ನಿರಾಕಾರನಾಗಿದ್ದಾನೆ, ಅವನಿಗೆ ಯಾವುದೇ ಆಕಾರವಿಲ್ಲ. ಅವನ ಆಕಾರವನ್ನು ಕಲ್ಪಿಸಿ ಪೂಜಿಸುವುದೆಂತು ಅಂತ. ಜಗತ್ತಿನ ಯಾವ ಕಣ್ಣು ಕೂಡ ದೇವರನ್ನ ಇಲ್ಲಿವರೆಗೆ ನೋಡಿಲ್ಲ ಮತ್ತು ಪ್ರಳಯದವರೆಗೂ ನೋಡಲಿಕ್ಕೆ ಸಾಧ್ಯವಿಲ್ಲ. ದೇವರನ್ನ ನಾವು ಚಿತ್ರದಲ್ಲಿ ಅಥವಾ ಕಲ್ಲಿನಲ್ಲಿ ಬರೀ ಕಾಲ್ಪನಿಕವಾಗಿ ಕೆತ್ತಬಹುದು, ಆದರೆ ಯಾವ ಕಣ್ಣು ಕೂಡ ನೋಡಿಲ್ಲ ಆ ದೇವರನ್ನ. ಚಿತ್ರದಲ್ಲಿ ಅವನನ್ನು ಹಿಡಿಲಿಕ್ಕೂ ಕೂಡ ನಮಗೆ ಸಾಧ್ಯವಿಲ್ಲ. ಇದೇ ರೀತಿ ಬೈಬಲ್ ದೈವಿಕ ಗ್ರಂಥ ಹೇಳುತ್ತೆ, ನಿನ್ನ ಸರ್ವೇಶ್ವರ ಸ್ವಾಮಿ ಒಬ್ಬನೇ ದೇವರು. ಇದು ಧರ್ಮೋಪದೇಶ ಕಾಂಡದ 6ನೇ ಅಧ್ಯಾಯದ 4ನೇ ಸೂಕ್ತ ಇದೆ. ಅಂದ್ರೆ ಸೋದರ ಬಾಂಧವರೇ, ಆ ಬೈಬಲ್ ಗ್ರಂಥದಲ್ಲಿಯೂ ದೇವರು ಒಬ್ಬನಿದ್ದಾನೆ ಅಂತ ಹೇಳಲಾಗಿದೆ. ಈಗ ವಚನ ಸಾಹಿತ್ಯದಲ್ಲಿಯೂ ಕೂಡ ದೇವರೊಬ್ಬನಿದ್ದಾನೆ ಅಂತ ಹೇಳಲಾಗಿದೆ. ಅಂದ್ರೆ ಸಾವಿರಾರು ವಚನಗಳು ನಮ್ಮ ಎದುರಿಗೆ ಬರುತ್ತೆ. ಅಂದ್ರೆ ದೇವರು ಒಬ್ಬನಿದ್ದಾನೆ ಅಂದ ಮೇಲೆ ಬಸವಣ್ಣವರು ಹೇಳುತ್ತಾರೆ, ಅರುಗು ತಿಂದು ಕರಗುವ ದೈವನೆಂತು ನಾನೆಂಬೆನಯ್ಯ, ಉರಿಯ ಕಂಡೆಡೆ ಮುರುಟುವ ದೈವನೆಂತು ನಾನೆಂಬೆನಯ್ಯ, ಅಂಜಿಕೆಯಾದಡೆ ಹೂಳುವ ದೈವನೆಂತು ನಾನೆಂಬೆನಯ್ಯ, ಅವಸರ ಬಂದಡೆ ಮಾರುವ ದೈವನೆಂತು ನಾನೆಂಬೆನಯ್ಯ, ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ಅಂತ ಹೇಳುತ್ತಾರೆ. ಇದೆಷ್ಟು ದೇವರುಗಳನ್ನು ನಾವು ಮಾಡಿಕೊಂಡಿದ್ದೀವಿ, ಬರೀ ಕಾಲ್ಪನಿಕತೆ ಇದೆ. ಆದರೆ ನೈಜ ದೇವರಿಗೆ ಯಾವುದೇ ಆಕಾರವಿಲ್ಲ, ಅವನೇ ನೈಜ ದೇವ. ಅಂದ್ರೆ ದೇವರೊಬ್ಬನಿದ್ದಾನೆ, ಅವನಿಗೆ ಆಕಾರವಿಲ್ಲ. ಇದಾದ ನಂತರ ದೈವಿಕ ಗ್ರಂಥದಲ್ಲಿ ಇನ್ನೊಂದು ಮಾತು ವಿಶೇಷವಾಗಿ ಹೇಳಲಾಗಿದೆ, ದೇವರನ್ನು ಯಾವಾಗ ನಾವು ಕಂಡುಕೊಳ್ಳುತ್ತೀವಿಯೋ ಆವಾಗ ಅವನನ್ನೇ ಮಾತ್ರ ಆರಾಧಿಸಬೇಕು, ಅವನನ್ನು ಬಿಟ್ಟು ಬೇರೆ ಆರಾಧಿಸಬಾರದು ಅಂತ. ಅವನಿಗೆ ಸಲ್ಲಬೇಕು ಆರಾಧನೆ. ಈಶವಾಶೋಪನಿಷತ್ ಹೇಳುತ್ತೆ, ಅಂಧಂ ತಮಃ ಪ್ರವಿಶಾಂತಿಯ ಸಂಭೂತಿ ಮುಪಾಸಿತೆ ತತಭಯ ಇವತ್ತೇ ತಮೋ ಯಾಹು ಸಂಭೂತ್ಯಮೃತ. ಅಂದ್ರೆ ಯಾವನು ಆ ಸಂಭೂತಿಯನ್ನು ಆರಾಧಿಸುತ್ತಾನೋ ಅವನು ಕುರುಡು ಕತ್ತಲೆಯಲ್ಲಿದ್ದಂತೆ. ಆ ಸಂಭೂತಿ ಅಂದರೆ ನೈಸರ್ಗಿಕವಾದಂತಹ ವಸ್ತುಗಳು, ಗಿಡ, ಮರ, ಬೆಳ್ಳಿ, ದನ, ಕರುಗಳು, ಇವುಗಳನ್ನ ಆರಾಧಿಸಿದರೆ ಕುರುಡು ಕತ್ತಲೆಯಲ್ಲಿದ್ದಂತೆ ಅಂತ ಹೇಳಲಾಗುತ್ತೆ. ಈಗ ಯಾರು ಸಂಭೂತಿಯನ್ನೇ ಆರಾಧಿಸುತ್ತಾರೋ ಅವರು ಅದಕ್ಕಿಂತಲೂ ಕುರುಡು ಕತ್ತಲೆಯಲ್ಲಿದ್ದಂತೆ ಅವರಿಗೆ ಜ್ಞಾನ ಲಭಿಸುವುದಿಲ್ಲ ಅಂತ. ಅಂದ್ರೆ ದೇವರನ್ನ ಕಂಡುಕೊಂಡು ನಾವು ದೇವರನ್ನೇ ಆರಾಧಿಸಬೇಕು, ಅವನನ್ನು ಬಿಟ್ಟು ಬೇರೆ
ಸೃಷ್ಟಿ ಪೂಜೆ ಆಗಲಿ ವ್ಯಕ್ತಿ ಪೂಜೆ ಆಗಲಿ ಖಂಡಿತವಾಗಿಯೂ ದೈವಿಕ ಗ್ರಂಥಗಳಲ್ಲಿ ಇಲ್ಲ. ಅದಕ್ಕಾಗಿ ಏನದ ಅಂದ್ರೆ ಅವನಿಗೆ ಸಲ್ತಕ್ಕಂತಹ ಪ್ರಾರ್ಥನೆ ಇನ್ನೊಬ್ಬರಿಗೆ ಸಲ್ಲಕೂಡುದು. ಬೈಬಲ್ ಗ್ರಂಥವು ಕೂಡ ಹೇಳುತ್ತೆ ಧರ್ಮೋಪದೇಶ ಕಾಂಡದಲ್ಲಿ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಪಾತಾಳದಲ್ಲಾಗಲಿ ಇರುವ ಯಾವುದೇ ವಸ್ತುವಿನಿಂದ ಆಕೃತಿಯನ್ನು ರಚಿಸಿಕೊಂಡು ಅದಕ್ಕೆ ನೀನು ಅಡ್ಡ ಬೀಳಬೇಡ. ನನಗೆ ಸಲ್ಲುವಂತಹ ಪ್ರಾರ್ಥನೆಯನ್ನ ನಾನು ಅನ್ಯರಿಗೆ ಸಲ್ಲಗೊಡುವುದಿಲ್ಲ. ದೇವರಿಗೆ ಸಲ್ತಕ್ಕಂತಹ ಪ್ರಾರ್ಥನೆ ದೇವರಿಗೇ ಸಲ್ಲಬೇಕು, ಅನ್ಯರಿಗೆ ಸಲ್ಲಗೂಡದು. ನಿಜವಾದ ಜ್ಞಾನಿ ಯಾರು ಅಂತ ಭಗವದ್ಗೀತೆ ಹೇಳುತ್ತೆ. ಮೋಘಾಶ ಮೋಘ ಕರ್ಮಣೋ ಮೋಘ ಜ್ಞಾನ ವಿಚೇತಸ ರಕ್ಷಸಿ ಮಾಶ್ರೀಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರಿತ. ನಿಜವಾದ ಜ್ಞಾನಿ ಅವನಿದ್ದಾನೆ ಯಾವನು ದೇವರನ್ನು ಕಂಡುಕೊಂಡಿದ್ದಾನೆ. ಯಾವನಿಗೆ ದೇವರು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ, ಅವನ ಜ್ಞಾನವಿಲ್ಲ. ಅವನು ಎಷ್ಟೇ ಕ್ವಾಲಿಫೈಡ್ ಆಗಿದ್ರೂ ಕೂಡ ಅವನ ಜ್ಞಾನ ಪರಿಪೂರ್ಣವಾದಂತಹ ಜ್ಞಾನವಿಲ್ಲ. ಲೇಖನಿ ಮುಖಾಂತರ ಅವನಿಗೆ ಬರೀಲಿಕ್ಕೆ ಬಾರದಿರಬಹುದು, ಆದರೆ ದೇವರ ಬಗ್ಗೆ ಜ್ಞಾನ ಇದೆ ಅಂದ್ರೆ ಅವನ ಜ್ಞಾನಿ. ಅವನು ಎಷ್ಟೇ ಪಾಂಡಿತ್ಯ ಪಡೆದರೂ ಕೂಡ ದೇವರ ಬಗ್ಗೆ ಅವನಿಗೆ ಜ್ಞಾನವಿಲ್ಲ ಅಂದ್ರೆ ಅವನು ಅಜ್ಞಾನಿ. ಅಂದ್ರೆ ಅವನು ಮಾಡತಕ್ಕಂತಹ ಪುಣ್ಯ ಕಾರ್ಯಗಳು ದೇವ ಸಾನ್ನಿಧ್ಯದಲ್ಲಿ ಅವು ಮುಟ್ಟುವಂಥದ್ದಲ್ಲ, ಅರ್ಹವಲ್ಲ ಅಂತ. ಏಕೆಂದ್ರೆ ಅವನು ಜನರು ನನ್ನನ್ನು ಮೆಚ್ಚಲಿ ಹೊಗಳ್ಳಿ ಅಂತ ಪುಣ್ಯಕಾರ ಮಾಡಬಹುದು. ದೇವರಿಗಾಗಿ ಪುಣ್ಯ ಕಾರ್ಯ ಮಾಡಬೇಕಾಗಿದ್ರೆ ಮೊದಲು ದೇವರನ್ನ ಕಂಡುಕೊಳ್ಳಬೇಕು. ಅಂದ್ರೆ ಆತ್ಮೀಯ ಬಂಧುಗಳೇ, ದೇವನೊಬ್ಬನಿದ್ದಾನೆ, ಅವನು ನಿರಾಕಾರನಾಗಿದ್ದಾನೆ. ನಾವು ಅವನನ್ನೇ ಆರಾಧಿಸಬೇಕು. ಅವನನ್ನು ಬಿಟ್ಟು ಅನ್ಯರನ್ನ ನಾವು ಎಂದಿಗೂ ಕೂಡ ಆರಾಧಿಸಕೂಡದು ಅಂತ ಎಲ್ಲಾ ದೈವಿಕ ಗ್ರಂಥಗಳು ಇದೇ ಸಾರವನ್ನ ಸಾರಿವೆ. ಮೊದಲೇ ಪ್ರವಾದಿಯವರು ಹೇಳಿದ್ದು ಇದೆ, ಲಾ ಇಲಾಹ ಇಲ್ಲಲ್ಲ, ದೇವರ ಹೊರತು ಯಾರೂ ಇಲ್ಲ ಆ ಸೃಷ್ಟಿಕರ್ತನನ್ನ ಬಿಟ್ಟು. ಆ ತದನಂತರ ಅವರ ಪ್ರವಾದಿಗಳ ಹೆಸರನ್ನ ಈ ಸೂಕ್ತದಲ್ಲಿ ಜೋಡಿಸಲಾಗಿದೆ. ಅಂತಿಮ ಪ್ರವಾದಿ ಕಾಲ್ಕಿ ಅವತಾರ ಮೊಹಮ್ಮದರ ಹೆಸರು ಮುಹಮ್ಮದುರ್ ರಸೂಲುಲ್ಲಾ ಅಂತ ಜೋಡಿಸಲಾಗಿದೆ. ಲಾ ಇಲಾಹ ಇಲ್ಲಲ್ಲ ಮುಹಮ್ಮದುರ್ ರಸೂಲುಲ್ಲಾ. ಅದೆಷ್ಟು ಪ್ರವಾದಿಗಳು ಬಂದಿದ್ರು ಅವರು ತಂದಿದಂತಹ ಸಂದೇಶ ಲಾ ಇಲಾಹ ಇಲ್ಲಲ್ಲ, ಇದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಬರೀ ಭಾಷೆ ಬದಲಾಗಿದೆ, ತಂದಂತಹ ಸಂದೇಶದಲ್ಲಿ ಏನು ವ್ಯತ್ಯಾಸವಿಲ್ಲ. ಅಂದ್ರೆ ಸೋದರ ಬಾಂಧವರೇ, ನಾನು ನಿಮಗೆ ಇವಾಗ ಕೊಡ್ತಕ್ಕಂತಹ ಸಂದೇಶವೇನೆಂದ್ರೆ, ಯಾವಾಗ ದೇವರೊಬ್ಬನಿದ್ದಾನೆ, ಎಲ್ಲ ದೈವಿಕ ಗ್ರಂಥಗಳು ಸಾರ್ತಾ ಇವೆ ಅಂದ್ರೆ ನಿಜವಾಗಿ ಆ ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಬದುಕಲಿಕ್ಕಾಗಿ ವಿಭಿನ್ನವಾದಂತಹ ಪದ್ಧತಿ ಯಾಕೆ ಕೊಡುತ್ತಾನೆ ಅಂತ. ದೇವನೊಬ್ಬನಿದ್ದಾನೆ ಅಂದ ಮೇಲೆ ಅವನ ಆಜ್ಞೆಯು ಕೂಡ ಒಂದೇ ಇರುತ್ತೆ, ಧರ್ಮವು ಕೂಡ ಒಂದೇ ಇರುತ್ತೆ. ಒಂದಕ್ಕಿಂತ ಹೆಚ್ಚು ಧರ್ಮ ಈ ಭೂಮಿ ಮೇಲೆ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಜನರಿಗೆ ಧರ್ಮದ ಹೆಸರಿನ ಮೇಲೆ ದೇವರ ಹೆಸರಿನ ಮೇಲೆ ವಿಭಜಿಸಿ ಏನದ ಅಂದ್ರೆ ಒಂದು ರಾಜಕೀಯ ಮಾಡ್ತಕ್ಕಂತ ಒಂದು ಪದ್ಧತಿ ನಡೀತಾ ಇದೆ. ದೇವರು ಒಂದು ಅಂದ ಮೇಲೆ ಧರ್ಮವು ಕೂಡ ಒಂದೇ. ಆ ಧರ್ಮಕ್ಕೆ ಪವಿತ್ರ ದೇವ ಗ್ರಂಥ ಕುರಾನಿನಲ್ಲಿ ಇಸ್ಲಾಂ ಅಂತ ಕರೆಯಲಾಗಿದೆ. ಆ ಪದವನ್ನ ನಾನು ಕನ್ನಡಕ್ಕೆ ಒಂದ್ ವೇಳೆ ಭಾಷಾಂತರಿಸಿದರೆ ಶಾಂತಿಯ ಧರ್ಮ ಅಂತ ಆಗುತ್ತೆ, ನೈಸರ್ಗಿಕ ಧರ್ಮ ಅಂತ ಆಗುತ್ತೆ, ಮಾನವ ಧರ್ಮ ಅಂತ ಆಗುತ್ತೆ. ಅದಕ್ಕೆ ದೀನುಲ್ ಖಯ್ಯಿಮ ಅಂತ ಕರೆಯಲಾಗಿದೆ. ದೀನುಲ್ ಖಯ್ಯಿಮ ಅಂತಂದ್ರೆ ಅನಂತದಿಂದ ಆದಿಯವರೆಗೆ, ಮೊದಲಿನ ಹಿಡಿದ ಪ್ರಳಯದವರೆಗೆ ಇರತಕ್ಕಂತಹ ಜೀವನ ಪದ್ಧತಿ ಧರ್ಮ ಅಂತ. ಅದಕ್ಕೆ ಸನಾತನ ಅನ್ನುವಂಥ ಪದವು ಕೂಡ ಇದೆ. ಬೇರೆ ಬೇರೆ ಕಾಲಗಳಲ್ಲಿ ಆ ಒಂದೇ ಪದಕ್ಕೆ ಬೇರೆ ಬೇರೆ ರೀತಿಯಾಗಿ ಕರೆಯಲಾಗಿದೆ. ಇರತಕ್ಕಂತಹ ಧರ್ಮ ಮಾತ್ರ ಅದು ಒಂದೇ. ಕೆಲವೊಂದು ಸಾರಿ ಧರ್ಮವನ್ನು ತಂದಂತಹ ಪ್ರವಾದಿಗಳ ಹೆಸರಿನೊಂದಿಗೆ ಜೋಡಿಸಿ ಹೇಳಲಾಗಿದೆ, ಯಾವ ರೀತಿ ಕ್ರೈಸ್ತ ಧರ್ಮ ಅಂತ. ಆದರೆ ಕ್ರೈಸ್ತರು ತಂದಂತಹ ಧರ್ಮ ಇಸ್ಲಾಂ ಧರ್ಮ ಅಂತೆ ಪವಿತ್ರ ದೇವ ಗ್ರಂಥ ಹೇಳುತ್ತೆ. ಕ್ರೈಸ್ತರನ್ನ ಇಸ್ಲಾಮಿನ ಪ್ರವಾದಿ ಅಂತ ಕುರಾನಿನಲ್ಲಿ ಕರೆಯಲಾಗಿದೆ. ಪ್ರತಿಯೊಬ್ಬ ಪ್ರವಾದಿಯವರು ತಂದಂತಹ ಧರ್ಮ ಅದು ಇಸ್ಲಾಂ ಧರ್ಮ. ಆದರೆ ಬೇರೆ ಬೇರೆ ಕಾಲಗಳಲ್ಲಿ ಅದಕ್ಕೆ ಕರೀತಕ್ಕಂಥ ಹೆಸರು ಬೇರೆ ಬೇರೆ ಬೇರೆಯಾಗಿವೆ. ಯಾವ ರೀತಿ ದೇವರನ್ನ ನಾವು ವಿಭಿನ್ನ ಹೆಸರಿನಿಂದ ಕರೀತಾ ಇದ್ದೀವಿಯೋ ಧರ್ಮಕ್ಕೂ ಕೂಡ ಬೇರೆ ಬೇರೆ ಹೆಸರಿನಿಂದ ಕರೀತಾ ಇದ್ದೀವಿ. ಆದರೆ ಧರ್ಮ ಮಾತ್ರ ಒಂದೇ. ಅಂದ್ರೆ ಸೋದರ ಬಾಂಧವರೇ, ಇವತ್ತು ನಾವು ನೋಡ್ತಾ ಇದ್ದೇವೆ, ದೇವರನ್ನ ವಿಭಜಿಸಿ ಜನರನ್ನ
ವಿಭಜನೆ ಮಾಡ್ತಕ್ಕಂತಹ ಪದ್ಧತಿ ಇದು ಬಹಳ ಜನರೊಂದಿಗೆ ಮಾಡ್ತಕ್ಕಂಥ ಅನ್ಯಾಯ. ನನ್ನ ದೇವರು ದೊಡ್ಡವನು, ನಿನ್ನ ದೇವರು ಚಿಕ್ಕವನು, ನಾನು ದೊಡ್ಡವ, ಅದಕ್ಕಾಗಿ ನನ್ನ ಜಾತಿ ದೊಡ್ಡದು, ಇದಕ್ಕಾಗಿ ನೀನೇನದ ಸಣ್ಣವನಾಗಿದ್ದಿ. ದೇವರನ್ನ ಸಣ್ಣವನಾಗಿ ಮಾಡಿ ಅವರನ್ನ ಫಾಲೋ ಮಾಡ್ತಕ್ಕಂಥವರನ್ನ ಕೆಳಗಿನ ವರ್ಗದವರು ಅಂತ ನಾವು ಭಾವಿಸ್ತೀವಿ. ಆದರೆ ಇದೆಲ್ಲವೂ ಕೂಡ ತಪ್ಪು. ಪ್ರವಾದಿಯವರು ಹೇಳುತ್ತಾರೆ, ನೀವೆಲ್ಲರೂ ಆ ಸೃಷ್ಟಿಕರ್ತನ ಕುಟುಂಬದ ಸದಸ್ಯರಾಗಿದ್ದೀರಿ. ನೀವು ಎಷ್ಟು ಸಮಾನರು ಅಂದರೆ ಬಾಚಣಿಕೆಯ ಹಲ್ಲುಗಳು ಎಷ್ಟು ಸಮಾನವಾಗಿವೆಯೋ ನೀವು ಅಷ್ಟು ಸಮಾನರು. ಯಾರು ಮೇಲು ಕೀಳಿಲ್ಲ ಹುಟ್ಟಿನಿಂದ, ಆದರೆ ನಿಮ್ಮ ಕರ್ಮದಿಂದ ಮಾತ್ರ ಮೇಲು ಕೀಳಾಗ್ಲಿಕ್ಕೆ ಸಾಧ್ಯತೆ ಇದೆ. ಆದರೆ ಹುಟ್ಟಿನಿಂದ ಯಾರು ಮೇಲು ಕೀಳಲ್ಲ. ಜಾತಿಹೀನನ ಮನೆಯ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನೊಲಿದಾತನೇ ಜಾತಸ್ಯ ಸರ್ವಜ್ಞ. ಜಾತಿಯಲ್ಲಿ ಉತ್ಕೃಷ್ಟ ಯಾರು ಅಂತ ಯಾರಾದರೂ ಕೇಳಿದ್ರೆ, ಯಾರಿಗೆ ದೇವರು ಒಲಿತಾನೋ, ಯಾರು ದೇವರ ಸಾಮೀಪ್ಯ ಪಡೆದುಕೊಳ್ಳುತ್ತಾನೋ ಅವನ ಜಾತಿಯಲ್ಲಿ ಉತ್ಕೃಷ್ಟ, ಹುಟ್ಟಿನಿಂದಲ್ಲ. ಅದಕ್ಕಾಗಿ ಮನುಜನ ಒಳ್ಳೆ ಕ್ಯಾರೆಕ್ಟರ್ ಯಾರಿರುತ್ತೋ ಅಂತಹ ಮನುಜ ನಮ್ಮಲ್ಲಿ ಉತ್ತಮ. ಪವಿತ್ರ ದೇವ ಗ್ರಂಥ ಜಾತಿ ಕುರಿತು ಹೇಳುತ್ತೆ, ಜಾತಿ ಕೇವಲ ಎರಡಾಗಿದೆ, ಒಂದು ಹೆಣ್ಣು ಮತ್ತು ಗಂಡು. ಇವೆರಡು ಜಾತಿಯಲ್ಲಿಯೂ ಕೂಡ ವಿಭಿನ್ನತೆಯನ್ನ ಕುರಾನ್ ಹೇಳಲಿಲ್ಲ. ಇವೆರಡರಲ್ಲಿಯೂ ಕೂಡ ಸಮಾನತೆಯನ್ನ ಪಾಲಿಸಿದೆ. ಮತ್ತೆ ಎರಡು ಜಾತಿಯನ್ನ ಕುರಾನ್ ಹೇಳುತ್ತೆ, ಒಳ್ಳೆ ಮನುಜರು ಕೆಟ್ಟ ಮನುಜರು ಅಂತ. ಆದರೆ ಕುರಾನ್ ಹುಟ್ಟಿನ ಆಧಾರದ ಮೇಲೆ ಜಾತಿಯನ್ನ ವಿಂಗಡಿಸಿಲ್ಲ. ಮಾನವರೆಲ್ಲರೂ ಹುಟ್ಟಿನಿಂದ ಸಮಾನರು ಅನ್ನುವಂತಹ ಸಂದೇಶವನ್ನ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಸಲ್ಲಮರು ಈ ಜಗತ್ತಿಗೆ ಅಂದ್ರೆ ಸಾರಿದ್ದಾರೆ. ಈ ಸಂದೇಶ ಇಲ್ಲಿವರೆಗೂ ಕೂಡ ನಾವು ಪಾಲಿಸ್ತೀವಿ. ನೀವು ನೋಡಬಹುದು, ಜಗತ್ತಿನಾದ್ಯಂತ ಒಂದೇ ಒಂದು ಕೇಸ್ ಏನದ ಅಂದ್ರೆ ಜಾತಿ ಆಧಾರವಾಗಿ ಅವರ ಅನುಯಾಯಿಗಳು ಕಚ್ಚಾಡಿ ಕೋರ್ಟಿಗೆ ಹೋಗಿದ್ದಾರೆ ಅನ್ನುವಂಥ ಜಗತ್ತಿನಾದ್ಯಂತ ಒಂದೇ ಒಂದು ಕೇಸ್ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಮಾನವರೆಲ್ಲರೂ ಸಮಾನರು ಅಂತ ತಿಳಿತಾರೆ. ಯಾವಾಗ ಮಕ್ಕಾ ವಿಜಯವಾಯಿತು, ಒಂದೇ ಒಂದು ಹನಿ ರಕ್ತವೂ ಕೂಡ ಸುರಿಸದೆ ಮಕ್ಕಾ ವಾಸಿಗಳು ಪ್ರವಾದಿಯವರಿಗೆ ಮಕ್ಕಾ ಕೊಟ್ಬಿಟ್ರು. ಆವಾಗ ಪ್ರವಾದಿ ಮೊಹಮ್ಮದರು ವಿಜಯದ ಸಂದೇಶವನ್ನ ಯಾವ ರೀತಿ ಸಾರಿದ್ರು? ಮಕ್ಕಾ ನಗರದಲ್ಲಿ ಅವರ ಅನುಯಾಯಿಗಳಿಗೆ ಅವರು ಕೆಳಗಿನ ಒಂದು ಕಾಸ್ಟಿನಿಂದ ಬಂದಿದ್ದಾರೆ, ಕೆಳಗಿನ ಒಂದು ಜಾತಿಯಿಂದ ಬಂದಿದ್ದಾರೆ, ದಲಿತರಿದ್ದಾರೆ, ಗುಲಾಮರಿದ್ದಾರೆ. ಅದಕ್ಕಾಗಿ ನೀವು ಕಾಬಾ ಭವನವನ್ನ ನೀವು ಸ್ಪರ್ಶಿಸಬಾರದು, ಅದರ ನೆರಳಿನಲ್ಲಿ ನೀವು ನಿಲ್ಲಬಾರದು, ನೀವು ನಮ್ಮ ಗುಲಾಮರು ಅಂತ ಅವರೊಂದಿಗೆ ವ್ಯವಹಾರ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಯಾವಾಗ ವಿಜಯ ಅವರಿಗೆ ಲಭಿಸುತ್ತೆ, ಎಲ್ಲ ಕೆಳಗಿನ ವರ್ಗದವರು ಅವರನ್ನ ಅನುಸರಿಸುತ್ತಾರೆ. ಆಗ ವಿಜಯ ಯಾತ್ರೆ ಮಕ್ಕಾ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಅನೇಕ ದೊಡ್ಡ ದೊಡ್ಡ ಕುರೇಶ್ ಸರ್ದಾರರು ಅವರ ಅನುಯಾಯಿಗಳಿರುತ್ತಾರೆ. ಆದರೆ ಅದರಲ್ಲಿ ಅವರಿಗೆ ನಾವು ತೆರೆಂಗಿಲ್ಲ. ಅವರು ನೇರವಾಗಿ ಬಿಲಾಲರನ್ನ ಕರೀತಾರೆ, ರಜಿಯಲ್ಲಾಹು ತಾಲಾ. ಬಿಲಾಲ್ ಒಬ್ಬ ಗುಲಾಮರು. ಅವರು ಎಂದಿಗೂ ಕೂಡ ಕಾಬಾ ಭವನ ಸ್ಪರ್ಶಿಸಲಿಲ್ಲ. ಯಾವಾಗ ಮಕ್ಕ ವಿಜಯವಾಯಿತು, ಪ್ರವಾದಿಯವರು ಹೇಳುತ್ತಾರೆ, ಬಿಲಾಲ್, ಈ ಕಾಬಾ ಭವನದ ಮೇಲೆ ನಿನ್ನ ಪಾದಗಳ ನೆಟ್ಟಿ ಏರು, ನೀನು ಮೇಲೇರು. ಎಲ್ಲ ಕುರೇಶರಿಗೆ ವಿಚಿತ್ರ ಅನ್ನಿಸ್ತೆ. ಇವರಿಗೆ ನಾವು ಒಳಗೆ ಬರ್ಲಿಕ್ಕೆ ಕೊಡ್ತಿದ್ದಿಲ್ಲ, ಮುಟ್ಲಿಕ್ಕೂ ಕೊಡ್ತಿದ್ದಿಲ್ಲ. ಆದ್ರೆ ಇವತ್ತೇನದ ಅಂದ್ರೆ ತನ್ನ ಕಾಲುಗಳನ್ನ ಮೇಲಿಟ್ಟು ಈ ಕಾಬಾ ಭವನದ ಮೇಲೆ ಏರ್ತಾ ಇದ್ದಾರಲ್ಲ. ಮೇಲೇರಿದ ಮೇಲೆ ಜಗತ್ತಿಗೆ ಸಂದೇಶ ಕೊಡು ಅಂತ ಹೇಳ್ತಾರೆ. ಏನು ಸಂದೇಶ? ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು. ಎಂತಹ ಸಂದೇಶ! ದೇವರು ದೊಡ್ಡವನು, ದೇವರು ದೊಡ್ಡನು, ನಿಮ್ಮ ಸೃಷ್ಟಿಕರ್ತನಾದ ಜಗದೀಶ್ವರನು ದೊಡ್ಡವನು, ನಾನು ದೊಡ್ಡವನಲ್ಲ, ನೀನು ದೊಡ್ಡವನಲ್ಲ. ಇಲ್ಲಿವರೆಗೆ ನೀವು ಮಾನವರಲ್ಲಿ ಭೇದ ಭಾವಗಳನ್ನು ಮಾಡ್ತಾ ಇದ್ದೀರಿ. ಆ ಭೇದ ಭಾವಗಳೆಲ್ಲವೂ ಕೂಡ ಇವತ್ತೇನದ ಅಂದ್ರೆ ಮುಕ್ತಾಯಗೊಂಡಿವೆ. ಆ ಸೃಷ್ಟಿಕರ್ತನನ್ನ ಆರಾಧಿಸಿ ಅವನು ಮಾತ್ರ ದೊಡ್ಡವನು, ಲಾ ಇಲಾಹ ಇಲ್ಲಲ್ಲಾ. ಅವನ ಆರಾಧನೆಯನ್ನು ಮಾಡಿ ಅವನ ಮುಂದೆ ಸಾಷ್ಟಾಂಗವೆರಗಿ, ಅವನನ್ನು ಬಿಟ್ಟು ಇವನ ದುಡ್ಡಿನವ, ಇವನು ದೊಡ್ಡವ, ಇವನು ಬ್ರಾಹ್ಮಣ ಅಂತ ಅವರೆದುರು ಸಾಷ್ಟಾಂಗ ಎರಗಬೇಡಿ. ನಿಮ್ಮ ಸಾಷ್ಟಾಂಗ ಸೃಷ್ಟಿಕರ್ತನ ಮುಂದಾಗಲಿ. ಕೆಳವರ್ಗದವರಿಗೆ ಕೆಳವರ್ಗದವರು ಮೇಲ್ವರ್ಗದವರಿಗೆ ಸಾಷ್ಟಾಂಗ ಬೀಳುತ್ತಿದ್ದರು.
ಅಂತಹ ಸನ್ನಿವೇಶಕ್ಕೆ ಏನದ ಅಂದ್ರೆ ಪ್ರವಾದಿಯವರು ಹೇಳೋದು ಈ ಸಾಷ್ಟಾಂಗ ಸೃಷ್ಟಿಕರ್ತನಿಗಾಗಬೇಕು. ಲಾ ಇಲಾಹ ಇಲ್ಲಲ್ಲ, ಅವನ ಹೊರತು ಪೂಜೆ ಆರಾಧನೆ ಸಾಷ್ಟಾಂಗ ಯಾರಿಗೆ ಸಲ್ಲಕೂಡದು. ತದನಂತರ ಅವರು ಹೇಳಿದ್ರು, ಹಯ್ಯ ಅಲಲ್ ಫಲ ಹಯ್ಯ ಅಲಸ್ಸಲ, ಹಯ್ಯ ಅಲಸ್ಸಲ ಹಯ್ಯ ಅಲಲ್ ಫಲ. ಬನ್ನಿ, ಈ ಒಂದು ಪ್ರಾರ್ಥನೆಗೆ ಆ ದೇವರನ್ನಿಗೆ ನಾವು ಆರಾಧಿಸೋಣ. ಬನ್ನಿ ಈ ವಿಜಯದೆಡೆಗೆ. ನಿಜವಾಗಿ ಇದುವೇ ವಿಜಯವಾಗಿದೆ. ನೀವು ಮಾಡ್ತಕ್ಕಂತಹ ಏನು ಕೆಲಸ ಇದೆ ಅದರಲ್ಲಿ ಅಷ್ಟು ಯಶಸ್ಸಿಲ್ಲ, ನಿಜವಾದ ಯಶಸ್ಸು ಈ ಕಾರ್ಯದಲ್ಲಿದೆ ಅಂತ ಅವರನ್ನ ಕರೆದು ಕಾಬಾ ಭವನದಲ್ಲಿ ನಮಾಜನ್ನ ನಿರ್ವಹಿಸಿದರು. ಎಂತಹ ನಮಾಜ! ದಿನದ 5 ಹೊತ್ತಿನಲ್ಲಿ ಬಡವ ಬಲ್ಲಿದ ಅವನ ನೌಕರಸ್ಥ ಏನೂ ಕಾಣದೆ, ಅವನ ಜಾತಿ ಮತ ಭೇದ ಭಾಷೆ ಏನೂ ನೋಡದೆ ಅವನ ಭುಜಕ್ಕೆ ಭುಜ ತಾಗಿಸಿ ನಮಾಜನ್ನ ನಿರ್ವಹಿಸಿ ಸಮಾಜದಲ್ಲಿ ಬಾಳ್ತಕ್ಕಂಥವರು ಎಲ್ಲರೂ ಸಮಾನರು ದೇವ ಸಾನ್ನಿಧ್ಯದಲ್ಲಿ ಅಂತ ತೋರಿಸಿದ್ರು. ಮತ್ತೆ ಆದೇಶ ಕೊಟ್ಟರು, ಈ ಸಮಾನತೆ ಇವತ್ತು ಒಂದ್ ದಿವಸಕ್ಕೆಲ್ಲ, ದಿನದ 5 ಹೊತ್ತು ಈ ಜಗತ್ತಿಗೆ ಸಾರ್ತಾ ಇರ್ರಿ. ಬಡವರ ಮೇಲೆ ಕೆಳವರ್ಗದ ಮೇಲೆ ಅನ್ಯಾಯ ಆಗದಿರಲಿ. ಒಂದು ದಿನದಲ್ಲಿ 5 ಹೊತ್ತು ಜನರೆಲ್ಲರೂ ಸಮಾನರು ಅಂತ ಎಲ್ಲರಿಗೆ ಗೊತ್ತಾಗಲಿ. ಇದು ಮಸ್ಜಿದಿನಿಂದ ಏನದ ಅಂತಂದ್ರೆ ಲೌಡ್ ಸ್ಪೀಕರ್ ನಲ್ಲಿ ಸಾರ್ತಕ್ಕಂಥದ್ದು ಉದ್ದೇಶ ಏನು ಅಂತಂದ್ರೆ ಇಡೀ ಸಮಾಜಕ್ಕೆ ಗೊತ್ತಾಗಲಿ. ಅಂದ್ರೆ ಸಮಾಜ ಏನದ ಅಂದ್ರೆ ಮಾನವರೆಲ್ಲರೂ ಸಮಾನ ಅನ್ನುವಂತಹ ಸಂದೇಶ ಮುಟ್ಲಿ ಅಂತ ಅವರು ಈ ಸಂದೇಶವನ್ನ ಜಗತ್ತಿಗೆ ಕೊಟ್ಟರು. ಅವರ ಅನುಯಾಯಿಗಳು